ಶ್ರೀಗುರುಭ್ಯೋ ನಮಃ. ಹರಿ ಓಂ. ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ರುದ್ಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಹರಿ ಓಂ. ಶ್ರೀಗುರುಭ್ಯೋ ನಮಃ. ಶ್ರೀಮದ್ಭಗವದ್ಗೀತೆಯ 5ನೇ ಅಧ್ಯಾಯ ಸನ್ಯಾಸ ಯೋಗ. ಈ ಯೋಗವು 29 ಶ್ಲೋಕಗಳಿಂದ ಕೂಡಿದ್ದು ಈ ಒಂದು ಪಂಚಮ ಅಧ್ಯಾಯದ ಪಾರಾಯಣದಿಂದ ನೀಚಾದಿ ನೀಚ ಕೆಲಸಗಳನ್ನು ಮಾಡಿರುವಂತಹ ವ್ಯಕ್ತಿಗಳು ಸಜ್ಜನರ ಜೊತೆ ಸಂಪರ್ಕ ಇರಲಿ, ಸಜ್ಜನರಿಗೆ ಸಂಪರ್ಕ ಬಂದ ವಸ್ತುಗಳ ಸಂಪರ್ಕದಿಂದಲೂ ಕೂಡ ಮೋಕ್ಷವನ್ನು ಪಡೆದಿರುವಂತಹ ಕಥೆಯನ್ನು ನಾವು ಇಲ್ಲಿ ಕೇಳುತ್ತೇವೆ. ತುಂಬ ರೋಚಕವಾದ ಕಥೆ. ಈ ಪಂಚಮ ಅಧ್ಯಾಯವನ್ನು ನಿತ್ಯವೂ ಪಾರಾಯಣ ಮಾಡಲೇಬೇಕು. ಎಲ್ಲ ಅಧ್ಯಾಯಗಳು ಮಾಡಲೇಬೇಕು. ಪಂಚಮ ಅಧ್ಯಾಯವೂ ಕೂಡ ಪಾರಾಯಣ ಮಾಡಲೇಬೇಕು ಅನ್ನೋದಕ್ಕಾಗಿ ನಮಗೆ ಒಂದು ಇದರ ಮಹಾತ್ಮೆಯನ್ನು ಹೇಳುವಲ್ಲಿ ಕಥೆ ಹೇಳ್ತಾ ಇದ್ದಾರೆ. ಭದ್ರದೇಶದ ಪುರುಕುತ್ಸ ಎಂಬ ಒಂದು ನಗರ. ಅಲ್ಲಿ ಒಬ್ಬ ಬ್ರಾಹ್ಮಣ, ಅವನ ಹೆಸರು ಪಿಂಗಲ ಅಂತ. ಅವನು ಹುಟ್ಟಿದ ವಂಶ ಎಂಥ ದೊಡ್ಡ ವಂಶ ಅಂತಂದರೆ ವೈದಿಕ ವಿದ್ಯೆಗೆ ಹೆಸರಾಗಿರುವಂತಹ ದೊಡ್ಡ ವಂಶ ಅದು. ಆದರೆ ಆ ಪಿಂಗಲ ಎಂಬ ಬ್ರಾಹ್ಮಣನಿಗೆ ತನ್ನ ಕುಲೋಚಿತವಾದ ವಿದ್ಯೆಗಳನ್ನಾಗಲಿ ವೇದಾದಿ ಶಾಸ್ತ್ರಗಳನ್ನಾಗಲಿ ಅವೆಲ್ಲ ಬೇಡವಾಗಿದ್ದವು. ಅವನಿಗೆ ಬೇರೆ ಆಸಕ್ತಿಯೇ ಇತ್ತು. ಯಾವ ಆಸಕ್ತಿ? ನೃತ್ಯ, ಗೀತ, ವಾದ್ಯ ಇವುಗಳಲ್ಲೆಲ್ಲ ಅವನಿಗೆ ಆಸಕ್ತಿ. ಅವನು ತಮ್ಮ ಪುರಾತನವಾದ ವಿದ್ಯೆ, ಮನೆತನದ ವಿದ್ಯೆಯನ್ನು ಗಮನ ಕೊಟ್ಟು ಕಲಿಯಲಿಲ್ಲ. ಅವುಗಳನ್ನು ಬಿಟ್ಟು ಇವುಗಳಿಗೆ ವಿಶೇಷವಾದ ಅಭಿರುಚಿಯನ್ನು ತೋರಿಸಿದ, ಇವುಗಳಲ್ಲಿ ಕೃಷಿಯನ್ನು ಮಾಡಿದ, ವಿಶೇಷವಾಗಿರುವಂತಹ ಸಿದ್ಧಿಯನ್ನು ಕೂಡ ಪಡೆದುಕೊಂಡ ಪ್ರಖ್ಯಾತಿಯೂ ಆದ. ಹೀಗೆ ಒಂದು ದಿವಸ ರಾಜನ ಆಸ್ಥಾನದಲ್ಲಿ ತನ್ನ ವಿದ್ಯೆಯನ್ನು ಪ್ರದರ್ಶಿಸಿದಾಗ ರಾಜನ ಪ್ರೀತಿಗೆ ಪಾತ್ರನಾದ, ಅಚ್ಚುಮೆಚ್ಚಿನವನಾದ. ಹೀಗಾಗಿ ರಾಜ ತನ್ನ ಅರಮನೆಯಲ್ಲೇ ಅವನ್ನ ಇಟ್ಕೊಂಡ್ಬಿಟ್ಟ. ಇವನ ಜೀವನವೇ ಅಲ್ಲಿಂದ ಟರ್ನ್ ಆಯಿತು, ತಿರುವು ಹೊಂದಿತ್ತು. ಎಷ್ಟರ ಮಟ್ಟಿಗೆ ಅಂತಂದರೆ ರಾಜನ ಹತ್ರ ಇದ್ದಾಗ ಒಳ್ಳೆಯ ಗುಣಗಳನ್ನೆಲ್ಲ ಕಲಿತು ಇನ್ನೂ ಆತ್ಮೋದ್ಧಾರವನ್ನು ಮತ್ತು ಇನ್ನೂ ಹೆಚ್ಚಿನ ನೃತ್ಯ, ಗೀತೆಯಲ್ಲಿ ಕೃಷಿಯನ್ನು ಮಾಡಬಹುದಾಗಿತ್ತು. ಆದರೆ ಇವನಿಗೆ ಅಹಂಕಾರ ತಲೆಗೇರಿತು. ಆ ಅಹಂಕಾರದಿಂದ ಅವನ ಚಿತ್ತವೆಲ್ಲ, ಮನಸ್ಸು ಕೆಟ್ಟು ಹೋಗ್ತಾ ಇತ್ತು. ಕ್ರಮೇಣವಾಗಿ ಪರಸ್ತ್ರೀಯರಲ್ಲಿ ಆಸಕ್ತಿಯನ್ನು ಮೂಡಿಸಿಕೊಳ್ತಾ ಇದ್ದಾನೆ. ಅವರ ಸಂಘದಲ್ಲಿ ಮೈಮರೆತಿದ್ದಾನೆ. ತನಗಾಗದವರ ಮೇಲೆ, ತನಗೆ ಯಾರ್ಯಾರಾಗೋದಿಲ್ಲ ಅವರ ಮೇಲೆ ರಾಜನಿಗೆ ಚಾಡಿ ಮಾತುಗಳನ್ನು ಹೇಳಿ ಅವರನ್ನು ಹೊರಗಡೆ ಹಾಕ್ಸೋದು, ಕೊಲ್ಲಿಸೋದು ಅನ್ನು ಮಾಡ್ತಕ್ಕಂತಹ ಚಟವೂ ಕೂಡ ಅವನ ತಲೆಗೆ ಬಂದು ಬಿಡ್ತು. ತುಂಬ ಅಹಂಕಾರಕ್ಕೆ ಮಿತಿಯೇ ಇಲ್ಲದಂತಾಯಿತು ಅವನಿಗೆ. ಅವನಿಗೆ ಒಬ್ಬ ಹೆಂಡತಿ, ಅವಳ ಹೆಸರು ಅರುಣಿ ಅಂತ. ಅವಳು ಕೂಡ ಸುಂದರವಾಗಿದ್ಲು. ಆದರೆ ಅವಳು ಸದಾ ಜಾರರೊಂದಿಗೆ ಅಲಿಯುವ ಚಟ, ಗಂಡನನ್ನು ಬಿಡಬೇಕು, ಬೇರೆ ಪುರುಷರೊಟ್ಟಿಗೆ ಅಲಿಯುವ ಚಟ ಅವಳದಾಗಿತ್ತು. ಅಂತಹ ಅಲಿಯುವ ಚಟಕ್ಕೆ ಗಂಡನು ಪ್ರತಿಬಂಧಕನಾಗಿದ್ದ. ಹಾಗಾಗಿ ಏನಾದರೂ ಮಾಡಬೇಕು ಅಂತ ವಿಚಾರವನ್ನು ಮಾಡ್ತಾ ಇದ್ಲು. ಒಮ್ಮೆ ಸಮಯವನ್ನು ನೋಡಿ ತನ್ನ ಗಂಡ ಮಲಗಿದ್ದಾಗ ಅವನ ತಲೆಯನ್ನು ಕತ್ತರಿಸಿ ಮಣ್ಣಿನಲ್ಲಿ ಹೂತಾಕಿದ್ಲು. ಸತ್ತ ಗಂಡ ಅವನು ಮಾಡಿದ ಪಾಪಕ್ಕೆ ನರಕಾದಿ ದುಃಖವನ್ನು ಅನುಭವಿಸಿ ಮುಂದೆ ಅವನು ಹದ್ದಾಗಿ ಹುಡ್ತಾ ಇದ್ದಾನೆ ಒಂದು ಅರಣ್ಯದಲ್ಲಿ. ಇವಳು ಆ ಪತಿಯ ಸೇವೆಯನ್ನು ಮಾಡದೆ ಪತಿವ್ರತಾವ್ರತಕ್ಕೆ ವಂಚನೆಯನ್ನು ಮಾಡಿದ್ದಕ್ಕಾಗಿ, ಅವಳು ಕೂಡ ಅಷ್ಟೆಲ್ಲ ಹೀನ ಕೆಲಸವನ್ನು ಮಾಡಿದ್ದಕ್ಕಾಗಿ ಭಗಂಧರ ರೋಗಕ್ಕೆ ಬಲಿಯಾಗಿ ಅವಳು ಕೂಡ ಸತ್ತು ಹೋಗ್ತಾ ಇದ್ದಾಳೆ. ಅವಳು ಪಾಪಾದಿ ಕರ್ಮಗಳನ್ನೆಲ್ಲ ಅನುಭವಿಸಿ ಮುಂದೆ ಗಿಳಿಯಾಗಿ ಅದೇ ಅರಣ್ಯದಲ್ಲಿ ಹುಡ್ತಾ ಇದ್ದಾಳೆ. ಆಗ ಗರುಡ ಆದ ಪಿಂಗಲ ಪೂರ್ವಜನ್ಮದ ಸ್ಮರಣೆ ಮತ್ತು ಸಿಟ್ಟು ಇತ್ತು. ಅದನ್ನು ಸಾಧಿಸಲಿಕ್ಕೆ ಒಳ್ಳೆಯ ಸಮಯ ಅಂದ್ಕೊಂಡು ಆ ಗಿಳಿಯ ಮೇಲೆ ಬಲವನ್ನು ಪ್ರಯೋಗ ಮಾಡ್ತಾ ಇದ್ದಾನೆ. ಗಿಳಿಯೂ ಕೂಡ ತುಂಬ ಭಯದಿಂದ ತನ್ನ ಪ್ರಾಣ ರಕ್ಷಣೆಯನ್ನು ಮಾಡಿಕೊಳ್ಬೇಕಂತ ಓಡ್ತಾ ಇದೆ. ಆದರೆ
ಹದ್ದು ಬಿಡಲಿಲ್ಲ. ಗಿಳಿಯನ್ನು ಕುಕ್ಕಿ ಕೊಲ್ಲಬೇಕು ಅಂತ ಪ್ರಯತ್ನ ಪಟ್ಟಿತ್ತು. ಆ ಸಿಟ್ಟಿನಿಂದ ಕುಕ್ಕಿದ್ದಕ್ಕಾಗಿ ಗಿಳಿಯು ಗಿಡದಿಂದ ಮೇಲೆ ಕೆಳಗೆ ದಪ್ಪ ಅಂತ ಹೇಳಿ ಕೆಳಗಡೆ ಒಂದು ಕಪಾಲದಲ್ಲಿ ನೀರಿತ್ತು, ಅದರಲ್ಲಿ ಬಿದ್ದಿತ್ತು. ತಲೆಬುರುಡೆ ಅಲ್ಲಿ ಸ್ವಲ್ಪ ನೀರಿತ್ತು, ಅದರಲ್ಲಿ ಬಿದ್ದು ಸ್ವಲ್ಪ ಹೊತ್ತಿನಲ್ಲಿ ಪ್ರಾಣ ಬಿಟ್ಟುಬಿಟ್ಟಿತು. ಅಷ್ಟೊತ್ತಿಗೆ ಒಬ್ಬ ಬೇಟೆಗಾರ ಗರುಡನಿಗೆ ಬಾಣವನ್ನು ಬಿಡ್ತಾ ಇದ್ದಾನೆ. ಅದು ಕೂಡ ಅದೇ ಕಪಾಲದಲ್ಲಿ ಕೆಳಗೆ ದಪ್ಪಂತ ಬಿದ್ದು ಅದು ಕೂಡ ಅಸುನೀಗಿಬಿಡ್ತು. ಇಬ್ಬರನ್ನೂ ಕೂಡ ಯಮದೂತರು ಯಮಪಾಶವನ್ನು ಕಟ್ಟಿ ಯಮನ ದರ್ಬಾರಿಗೆ ಕರ್ಕೊಂಡೋಗಿ ಅಲ್ಲಿ ಒಪ್ಪಿಸ್ತಾ ಇದ್ದಾರೆ. ಎಷ್ಟು ಭಯದಿಂದ ಇವರಿಬ್ಬರು ಇದ್ರು ಅಂದರೆ, ನಾವು ಮಾಡಿದ ಪಾಪಕರ್ಮಗಳ ಫಲವಾಗಿ ನಮಗೆ ಮತ್ತೆ ಏನಾಗ್ತದೆ ಎಂಬ ಭಯ ಅವರಿಗೆ ತುಂಬ ಕಾಡ್ತಾ ಇತ್ತಂತೆ. ಅಂಜಿಕೊಂಡು ಅಲ್ಲಿ ಹೋಗಿದ್ದಾರಂತೆ. ಯಮದೇವರನ್ನು ನೋಡಿ ಅವರ ಪಾಪಗಳೆಲ್ಲ ದೂರವಾಗಿದ್ವು. ಇನ್ನಿಲ್ಲದ ಪುಣ್ಯಗಳೆಲ್ಲ ನೋಡಿ, ಪಾಪ ದೂರ ಆಗೋದಷ್ಟೇ ಅಲ್ಲ, ಎಷ್ಟು ಪ್ರಮಾಣದ ಪುಣ್ಯವೆಲ್ಲ ಅವರ ಲೆಕ್ಕಕ್ಕೆ ಸೇರಿಬಿಡ್ತಂತೆ. ಬಯಸಿದ ಪುಣ್ಯಲೋಕಗಳಿಗೆ ನೀವೆಲ್ಲ ಹೋಗ್ಬೋದು ಅಂತ ಯಮದೂತರು ಹೇಳಿಬಿಟ್ರಂತೆ. ನೀವು ಯಾವ ಪುಣ್ಯಲೋಕಕ್ಕೆ ಬೇಕಾದರೂ ಹೋಗಿ. ಆಗ ಆ ಗರುಡ ಮತ್ತು ಗಿಳಿಗೆ ಆಶ್ಚರ್ಯವಾಯ್ತಂತೆ. ಅಲ್ಲ ಸ್ವಾಮಿ, ನಾವು ಮಾಡಬಾರದ ಪಾಪಗಳನ್ನು ಮಾಡಿದ್ದೀವಿ, ನಮಗೆ ಮತ್ತೆ ಲೋಕದಲ್ಲಿ ಎಲ್ಲರೂ ತೆಗಳ್ತಾ ಇದ್ದಾರೆ ಪಾಪಿಗಳು ಅಂತ. ಇಂತಹ ನಮಗೆ ಪಾಪಲೋಕಗಳು ಬರಬೇಕು, ಅದರ ಬದಲು ಪುಣ್ಯಲೋಕವೇ ಅಂತ ಈ ರೀತಿಯಾಗಿ ಪ್ರಶ್ನೆಯನ್ನು ಮಾಡಿದ್ರಂತೆ. ಹಾಗೆ ಯಮದೇವರು ಹೇಳಿದ್ರಂತೆ, ಹಿಂದೊಮ್ಮೆ ಗಂಗೆಯ ದಡದಲ್ಲಿ ವಟು ಎನ್ನುವಂಥ ಒಬ್ಬ ಬ್ರಾಹ್ಮಣ, ಅವನು ಬ್ರಹ್ಮಜ್ಞಾನಿಯಾಗಿದ್ದ. ಅಹಂಕಾರ ಮಮಕಾರನೆಲ್ಲ ಗೆದ್ದುಕೊಂಡಿರುವಂಥ ಮನುಷ್ಯ ಗೀತೆಯ ಪಂಚಮಾಧ್ಯಾಯನ್ನು ಭಕ್ತಿಯಿಂದ ಪಠಿಸ್ತಾ ಇದ್ದ. ಅದು ಅವನ ನಿತ್ಯ ವಿಧಿಯಾಗಿತ್ತು. ಅವನ ಪುಣ್ಯದಿಂದ ಎಂಥ ಪಾತಕವನ್ನು ಕೂಡ, ಎಷ್ಟೇ ದೊಡ್ಡ ಪಾಪ ಇದ್ದರೂ ಕೂಡ ಪರಿಹಾರ ಮಾಡುವ ಸಾಮರ್ಥ್ಯ ಅವನಿಗೆ ಸಿದ್ಧಿಸಿತ್ತು. ನೀವು ಬಿದ್ದ ಕಪಾಲ ಯಾವುದು ಅಂತಾರೆ, ಅವನ ತಲೆಬುರುಡೆ. ಅದರಲ್ಲಿ ನೀರು, ಅಷ್ಟು ನಿರ್ಮಲವಾಗಿರುವಂಥ ನೀರಿನ ಸಂಪರ್ಕದಿಂದ ನಿಮ್ಮ ಸಕಲ ಪಾಪಗಳೆಲ್ಲವೂ ಕೂಡ ನಾಶವಾಗಿವೆ. ಅಪಾರವಾಗಿರುವಂಥ ಪುಣ್ಯ ನಿಮಗೆ ಲಭಿಸಿದೆ. ನೀವೆಲ್ಲ ಈಗ ಪುಣ್ಯಲೋಕಕ್ಕೆ ಹೋಗಬೇಕು ಅಂತ ಹೇಳಿ ಅಷ್ಟೊತ್ತಿಗೆ ಬಂಗಾರದ ವಿಮಾನ ಬರ್ತಾ ಇದೆ. ಅದರಲ್ಲಿ ಕುಳಿತು ಅವರಿಬ್ಬರೂ ಕೂಡ ವಿಷ್ಣು ಲೋಕಕ್ಕೆ ಹೋಗ್ತಾ ಇದ್ದಾರೆ. ನೋಡಿ, ಈ ಕತೆ ನಮಗೆ ಪದ್ಮಪುರಾಣದ ಕಥೆಯ ತತ್ವಕ್ಕೆ ದೃಷ್ಟಾಂತವಾಗಿದೆ. ಇಲ್ಲಿ ಪಿಂಗಲ ಎಂಬ ಬ್ರಾಹ್ಮಣ ತನಗೆ ವಿಹಿತ ಕರ್ಮಗಳನ್ನು ಮಾಡಬೇಕು, ಅದನ್ನು ತೊರೆದು ಅವನು ನೃತ್ಯಾದಿಗಳಿಗೆ ಮನಸೋತ. ಅಂದರೆ ಸ್ವಧರ್ಮವನ್ನು ಬಿಟ್ಟು ಪರಧರ್ಮಕ್ಕೆ ಕೈ ಹಾಕಿದ. ಅದರ ಫಲಿತಾಂಶ ಏನೋ ದುರ್ಬುದ್ಧಿ, ಮತ್ತು ರಾಜನ ಮನ್ನಣೆ, ಹಣಕಾಸು, ಪ್ರಖ್ಯಾತಿ ಈ ಎಲ್ಲ ದೊರೆತರೂ ಆದರೆ ಸದಾಚಾರದಿಂದ ವಂಚಿತನಾದ. ನೋಡಿರಿ, ಶಾಸ್ತ್ರಗ್ರಂಥಗಳನ್ನು ಇದರರ್ಥ ನೃತ್ಯ ಗೀತಾದಿಗಳ ಅಭಿಲಾಷೆ, ಆಸೆ ಮತ್ತು ನಮಗೆ ಹವ್ಯಾಸ ಇದೆ, ನಾವು ಮಾಡಬಾರ್ದು ಅಂತೆಲ್ಲ ಮಾಡಿ ಅವಶ್ಯವಾಗಿ ಮಾಡಬೇಕು. ಆದರೆ ಸ್ವಧರ್ಮ ಅಂತ ಇದ್ದಾಗ ಅದರ ಬಗ್ಗೆಯೂ ಕೂಡ ಆ ಧರ್ಮದಲ್ಲಿ ಹೇಳಿದ್ದನ್ನು ಮಾಡಿ ಇವೆಲ್ಲವನ್ನು ಮಾಡಬೇಕು. ಹಾಗಾಗಿ ಇವನ್ನೆಲ್ಲವನ್ನು ಸ್ವಧರ್ಮ ಬಿಟ್ಟು ರಾಜನ ಮನ್ನಣೆ ಗಳಿಸಿದ, ಹಣ ಗಳಿಸಿದ, ಎಲ್ಲ ಗಳಿಸಿದ ಸರಿ, ಅದರೊಟ್ಟಿಗೆ ದುರ್ಬುದ್ಧಿಯೂ ಬಂತು. ವಿಶೇಷವಾಗಿ ಸದಾಚಾರದಿಂದ ವಂಚಿತನಾದ, ಪರನಾರಿಯರಲ್ಲಿ ಮನಸ್ಸಿಟ್ಟ. ಕೊನೆಗೆ ತನ್ನ ಹೆಂಡತಿಯಿಂದಲೇ ತಾನು ಸಾವನ್ನು ಅನುಭವಿಸುವಂತಹ ಪರಿಸ್ಥಿತಿ ಬಂತು. ಅಷ್ಟೇ ಅಲ್ಲ, ಅವನ ಪತ್ನಿ ಅರುಣೆ, ಅವಳು ಕೂಡ ಇನ್ನು ಸಾಜು ಅಲ್ಲ. ಅವಳು ಕೂಡ ತನ್ನ ಪ್ರತಿವತಾ ಧರ್ಮದಲ್ಲಿ ಎಂಬ ಸ್ವಧರ್ಮವನ್ನು ಬಿಟ್ಟು ಪರಧರ್ಮ, ಪರಪುರುಷರಿಗೆ ಹಾತೊರೆಯಲಿಕ್ಕೆ ಹೋದಳು. ಪರಿಣಾಮ ಭಗಂಧರ ರೋಗದಿಂದ ದುರ್ಮರಣ ಹೊಂದಿ ನರಕಯಾತನೆ ಅನುಭವಿಸಿತು. ಇಬ್ಬರಿಗೂ ಕೂಡ ನರಕಯಾತನೆ ಅನ್ನೋದು ಅನಿವಾರ್ಯವಾಗಿತ್ತು. ಆದರೆ ಅಯುಕ್ತ ಕಾಮಕಾರೇಣ ಫಲಸಕ್ತೋ ನಿಬದ್ಧತೆ ಅಂತ ಹೇಳಿದ ಹಾಗೆ, ಬ್ರಾಹ್ಮಣರಿದ್ದಾಗ ಮಾಡಿಕೊಳ್ಳದ ಸಾಧನೆ ಅವರಿಗೆ ಹದ್ದಾದಾಗ ಸಾಧ್ಯವಾದದ್ದು ಹರಿಚಿತ್ತಕ್ಕೆ ನಿದರ್ಶನ. ಅಂದರೆ ಕೆಟ್ಟ ಮೇಲೆ ಬುದ್ಧಿ ಬಂತು ಅನ್ನೋ ಹಾಗೆ, ದೇಹ ಕೊಟ್ಟಾಗ ಭಕ್ತಿ ಭಾವ ಮಾಡಬೇಕಾಗಿತ್ತು, ಅದೆಲ್ಲ ಬಿಟ್ಟು ಹದ್ದಾದಾಗ ಮತ್ತು ಗಿಳಿಯಾದಾಗ ಅದು ಅವರಿಗೆ ನೆನಪಾಯ್ತಂತೆ. ತನ್ನ ಪತ್ನಿಯಾದ ಗಿಳಿಯ ಮೇಲೆ ಕ್ರೋಧದಿಂದ ಎರಗಿದದ್ದು ಬುದ್ಧಿಯನ್ನು ಹೊಡೆದೋಡಿಸುವ ಸಾಹಸಕ್ಕೆ ಸಂಕೇತವಾಯಿತು. ಅವಳಿಗೂ ಅಷ್ಟೇ, ಮನುಷ್ಯಳಿದ್ದಾಗ ಇಲ್ಲದ ಭಯ ಗಿಳಿಯಾದಾಗ ಭಯ ಹುಟ್ಟಿತು. ಈ ರೀತಿಯಾಗಿ ಧರ್ಮ ಬಿರುವಾದಾಗಲೇ ಉದ್ಧಾರದ ಹಾದಿ ತೆರೆದುಕೊಳ್ಳುವಂತೆ ಆ ಇಬ್ಬರೂ ಬಿದ್ದದ್ದು ಎಲ್ಲಿ ಅಂದರೆ, ಪ್ರತಿನಿತ್ಯ ಗೀತೆಯ ಪಂಚಮ ಅಧ್ಯಾಯವನ್ನು ತಪ್ಪದೇ ಪಠಿಸುತ್ತಿರುವ ಬ್ರಾಹ್ಮಣ ತಲೆಬುರುಡೆಯಲ್ಲಿ. ನೋಡಿ,
ಯೋಗ್ಯರ ಸಹವಾಸವಿರಲಿ, ಅವಶ್ಯವಾಗಿ ಯೋಗ್ಯರ ಸಹವಾಸವನ್ನು ಮಾಡಬೇಕು, ಅದೊಂದು ಪಕ್ಷಕ್ಕೆ ಇರಲಿ. ಆದರೆ ಅವರಿಗೆ ಸಂಬಂಧಿಸಿದ ವಸ್ತುಗಳ ಸಂಪರ್ಕಗಳ ಸಹವಾಸ ಮಾಡಿದರೂ ಕೂಡ ನಮ್ಮ ಪಾಪವನ್ನು ತೆಗೆದುಹಾಕಿ ಪುಣ್ಯವನ್ನು ಪಡಿಬಹುದು. ಫಲಕಾಮನೆ ತೊರೆದು ಬದುಕಿದವರ ಸಂಪರ್ಕ ಪಾಪ ತೊಡೆಯುವ ಸಾಧನವಾಗ್ತದೆ ಅನ್ನೋದಕ್ಕಾಗಿ ಯುಕ್ತ ಕರ್ಮಫಲಂ ತ್ಯಕ್ವ ಶಾಂತಿಮಾಪ್ನೋತಿ ನೈಷ್ಠಿಕ್ಯಂ ಅಂತ ಯೋಗಿಗಳಿಗೆ ಕರ್ಮಲೇಪವಿಲ್ಲವಾದರೆ ಅಂತಹ ತಲೆಬುರುಡೆಯ ಸಂಪರ್ಕ ಬಂದವರಿಗೆ ಸಕಲ ಪಾಪಗಳು ಇಲ್ಲವಾದವು ಅನ್ನೋದು. ಹಾಗಾಗಿ ಹೂವಿನ ಜೊತೆ ನಾರು ಸ್ವರ್ಗ ಸೇರಿತ್ತು ಅನ್ನೋಟ್ಟಿಗೆ ಈ ಪಂಚಮ ಅಧ್ಯಾಯದ ಮಹಾತ್ಮೆ, ಪಂಚಮ ಅಧ್ಯಾಯದ ಪಾರಾಯಣ ಮಾಡಿದರೆ ಈ ರೀತಿಯಾದ ಪಾಪಗಳು, ದೊಡ್ಡವರ ಸಹವಾಸ ನಮಗೆ ಪ್ರಾಪ್ತವಾಗ್ತವೆ, ಅದರಿಂದ ನಮ್ಮ ಪಾಪಗಳು ಹೋಗ್ತವೆ ಅನ್ನೋದನ್ನು ಇಲ್ಲಿ ಸ್ಪಷ್ಟವಾಗಿ ತಿಳಿಸ್ತಾ ಇದ್ದಾರೆ. ಶ್ರೀಕೃಷ್ಣ ಅರ್ಪಣಮಸ್ತು.